ಕ್ಯಾಪ್ಟನ್ಗೂ ಮರ್ಯಾದೆ ಇರಲ್ಲ, ಕ್ಯಾಪ್ಟನ್ ರೂಮ್ಗಂತೂ ಮರ್ಯಾದೆನೇ ಇಲ್ಲ ಅಲ್ವಾಗಿಲ್ಲಿ. ಬೀಗ ಬೀಳುತ್ತೀಗ. ಎಸ್, ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ ಕ್ಯಾಪ್ಟನ್ ರೂಮ್ಗೆ ಬೀಗ ಅಂತ ಅಂದ್ಬಿಟ್ಟು. ನೋಡಿ, ಕೆಲವೊಂದ್ಸತಿ ನಾವ್ ಏನ್ ಅನ್ಕೊಂತೀವಿ ಅಂತಂದ್ರೆ, ನಾನು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಇಲ್ಲಿ ಹೇಳಿದ್ದೆ, ವಾರದ ಕತೆ ಕಿಚ್ಚನ ಜೊತೆ ಅಂದ್ರೆ ಪಂಚಾಯಿತಿಯಲ್ಲಿ ಯಾವ ವಿಚಾರಗಳು ಚರ್ಚೆ ಆಗಬಹುದು ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿ ನಟ ಅವರು ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಏನ್ ಹೋಗಿ ಮಲ್ಕೊಂಡಿದ್ರು, ಇದ್ರ ಬಗ್ಗೆ 100% ಕ್ಲಾಸ್ ತಗೊಂತಾರೆ ಅಂತ ಹೇಳಿದ್ದೆ. ಅದೇ ರೀತಿ ಇಲ್ಲಿ ಆಗಿದೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳು ಯಾರು ಮಾಡಿರ್ತಾರೋ ಅದು ದೊಡ್ಡದಾಗಿ ಕಾಣಿಸುತ್ತೆ. ಅವ್ರಿಗೆ ಏನು ಬುದ್ಧಿ ಹೇಳ್ತಾರೆ ಅಂತಂದ್ರೆ, ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ ಅಂದ್ಬಿಟ್ಟು ಬುದ್ಧಿ ಹೇಳ್ತೀವಿ ಅಂತ ಅಂದ್ಬಿಟ್ಟು ಕಳೆದ ಎಪಿಸೋಡ್ಗಳಲ್ಲೇ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಬಡವರಿಗೆ ಜಾಸ್ತಿ ಬೈತೀರಾ, ಇವ್ರ ಮೇಲೆ ನಿಮ್ ದರ್ಪ ಅಂತ ಹೇಳಿದಾಗ ಈ ರೀತಿಯಾಗಿ ಇಲ್ಲಿ ಬಂದಿತ್ತು. ಸದ್ಯ ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಕಿಚ್ಚ ಸುದೀಪ್ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಕ್ಯಾಪ್ಟನ್ಗೂ ಮರ್ಯಾದೆ ಇರಲ್ಲ, ಕ್ಯಾಪ್ಟನ್ ರೂಮ್ಗಂತೂ ಇಲ್ಲಿ ಮರ್ಯಾದೆನೇ ಇಲ್ಲ ಅಲ್ವಾ ಗಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಹೌದು, ಇಲ್ಲಿ ಸ್ವಲ್ಪ ಕ್ಯಾಪ್ಟನ್ ರೂಮ್ ಅಂತ ಬಂದಾಗ ಸ್ವಲ್ಪ ಇಲ್ಲಿ ಸೀರಿಯಸ್ ಆಗಿರ್ಬೇಕಾಗತ್ತೆ. ಇದ್ರಿಗಿಂತ ದೊಡ್ಡ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದವರು ಕೂಡ ಇಲ್ಲಿ ಇದ್ದಾರೆ. ಈ ಹಿಂದಿನ ಎಪಿಸೋಡ್ಗಳು ನೀವು ತಗೊಳ್ಬೋದು. ಇಲ್ಲಿ ಏಕವಚನದಲ್ಲಿ ಬೈದಿರೋದಿರ್ಬೋದು, ಮತ್ತಿಲ್ಲಿ ಬೇಡದೇ ಇರೋ ವಿಚಾರಗಳ ಬಗ್ಗೆ ಮಾತಾಡಿರೋದಿರ್ಬೋದು, ತುಂಬಾನೇ ನಡೆದೋಗ್ಬಿಟ್ಟಿದೆ. ಯಾಕಂತಂದ್ರೆ ರಘು ಅವರು, ಅಶ್ವಿನಿ ಅವರು, ಮತ್ತೆ ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಅವರು ಸಿಕ್ಕಾಪಟ್ಟೆ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾನೆ ಇದ್ರು. ಯಾಕಂತಂದ್ರೆ ರೂಮಲ್ಲಿ ಹೋಗಿ ಮಾತಾಡೋದು, ಡ್ರೆಸ್ಸಿಂಗ್ ರೂಮಲ್ಲಿ ಹೋಗಿ ಮಾತಾಡೋದು, ಪದೇ ಹೇಳ್ತಿದ್ರು ಕೂಡ ಅದೇ ಒಂದು ರೂಲ್ಸ್ ನ ಬ್ರೇಕ್ ಮಾಡಿದ್ರು. ಆದ್ರೆ ಗಿಲ್ಲಿ ಅವರು ಬರೀ 2ನೇ ಸತಿ ರೂಲ್ಸ್ ಬ್ರೇಕ್ ಮಾಡಿದ್ರು ಅಂತ ಅಂದ್ಬಿಟ್ಟು ರೂಮ್ಗೆ ಈಗ ಲಾಕ್ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಸೀಸನ್ 10 ಅಲ್ಲೂ ಕೂಡ ವರ್ತೂರ್ ಸಂತೋಷ್ ಅವರೇನೋ ಇಲ್ಲಿ ಕ್ಯಾಪ್ಟನ್ ಆಗಿರ್ತಾರೆ. ಆ ಒಂದು ಸಮಯದಲ್ಲಿ ಆ ವೀಕ್ ಅಲ್ಲಿ ಯಾರು ಕೂಡ ರೂಮ್ ಒಳಗಡೆ ಹೋಗಂಗಿಲ್ಲ ಅಂತ ಲಾಕ್ ಮಾಡಿದ್ರು. ಸದ್ಯ ಇದು ಪರ್ಮನೆಂಟ್ ಆಗಿ ಲಾಕ್ ಮಾಡ್ತಾರಾ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಅದೇ ಈ ವೀಕ್ ಅಲ್ಲಿ ಸ್ಪಂದನ ಅವರು ಮತ್ತೆ ಇಲ್ಲಿ ಅಭಿ ಅವರು ಇಬ್ರು ಕೂಡ ಕ್ಯಾಪ್ಟನ್ ಆಗಿದ್ದಾರೆ. ಈ ವೀಕ್ ಮಾತ್ರ ಲಾಕ್ ಆಗಿರತ್ತಾ ಅಂತ ನೋಡ್ಬೇಕಾಗತ್ತೆ.